ಎಲ್ಲರಿಗೂ ನಮಸ್ಕಾರ. ಇವತ್ತು ಬಾಳೆಹಣ್ಣಿಂದು ಗಾರ್ಗಿ ಮಾಡೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲು ಒಂದು 4 ಬಾಳೆಹಣ್ಣು ತೊಗೋಬೇಕು. ಆಮೇಲೆ 1 ಕಪ್ ಗೋಧಿ ಹಿಟ್ಟು ತೊಗೋಬೇಕು. ಹಿಟ್ಟು ಹಾಕ್ಕೋಬೇಕು. ಗೋಧಿ ಹಿಟ್ಟನ್ನು ಹಾಕ್ಕೋಬೇಕು. ನಾವು ಇದು ಬಾಳೆಹಣ್ಣಿಗೆ ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕದು. ಎಲ್ಲ ಮಿಕ್ಸ್ ಆಗುತ್ತಾ ನಾನು ಚೆನ್ನಾಗಿ ನಾವು ಕಲಿಸ್ಬೇಕು. ಬಾಳೆಹಣ್ಣನ ನೀರು ಬಿಡ್ತೈತಿ. ಆದ ಕಾರಣ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ಇದಕ್ಕೆ ಒಣ ಹಿಟ್ಟನ್ನು ಹಾಗೆ ಬಾಳೆಹಣ್ಣು ಹಣ್ಣಾಗಿದ್ದ ಬಾಳೆಹಣ್ಣು ಇರ್ತಾವೆ, ಅದ್ರ ಜೊತೆ ಚೆನ್ನಾಗಿ ಕಲಿಸ್ಬೇಕು. ಅದನ್ನು 1 ಕಪ್ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೇಕ್ರಿ. ಅದಕ್ಕೆ ಬಾಳೆಹಣ್ಣು, ಆಮೇಲೆ ಗೋಧಿ ಹಿಟ್ಟು, ಬೆಲ್ಲ ನೀರು ಹಾಕ್ದಂಗೆ ಅದರೊಳಗೆ ಹಾಗೆ ಮಿಜ್ಜೋದು. ಅದು ಬಾಳೆಹಣ್ಣಿಂದನೇ ರಸ ಬಿಟ್ಕೊತ ಹೋಗುತ್ತೆ, ಜೋನ್ ಹೊಡೆದಂಗೆ ಆಗುತ್ತೆ. ಆದ ಕಾರಣ ಇದು ಬೆಲ್ಲ ಏನು ಆರ್ಗ್ಯಾನಿಕ್ ಬೆಲ್ಲ ಇರುತ್ತಲ್ಲ, ಅದನ್ನು ಅದರೊಳಗೆ ಮಿಕ್ಸ್ ಮಾಡ್ಕೊತ ಹೋಗೋದು. ಅದು ನಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಹಾಕೋದು. ನಮ್ಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಬೆಲ್ಲ ಹಾಕ್ಕೋಬೇಕು. ಇಲ್ಲಪ್ಪ ನಾವು ಸ್ವೀಟ್ ಕಡಿಮೆ ತಿಂತೇವೆ ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು. ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸಿ ಆಮ್ಯಾಗ ಇದು ಗಸಗಸೆ ಇರುತ್ತಲ್ಲ 1 ಸ್ಪೂನ್ನಷ್ಟು, ಅದು ಗಸಗಸಿನೂ ಅದರೊಳಗೇ ಹಾಕ್ಕೋಬೇಕು. ಹಾಕ್ಕೊಂಡು ಇಲ್ಲೇ 4 ಏಲಕ್ಕಿ ತೊಗೊಂಡೀವಿ. ಈ ಏಲಕ್ಕಿಯನ್ನು ಸಣ್ಣಗೆ ಪುಡಿ ಮಾಡ್ಕೋಬೇಕು. ಸಿಪ್ಪಿ ಈ ಥರ ತಿಳುವಾಗುತ್ತೆ. ಆದ ಕಾರಣ ಅದಕ್ಕೊಂದು ಇನ್ನೊಂದು ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಸೇರಿಸೋಣ. ಸೇರಿಸಿ ಅದು ಬೆಲ್ಲ ಮತ್ತು ಬಾಳೆಹಣ್ಣು ಇರುತ್ತಲ್ಲ, ಅದು ಜೋನಾಗಿ ತಾನೇ ನೀರು ಬಿಡ್ತಾ ಇರ್ತದೆ. ಆದ ಕಾರಣ ಅದಕ್ಕೆ ಕೊಟ್ಟೆ ನೀರು ಹಾಕಬಾರ್ದು. 4 ಬಾಳೆಹಣ್ಣು, 4 ಗೋಧಿ ಹಿಟ್ಟು, ಆಮೇಲೆ ಬೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಅದು ತಾನೇ ಗಟ್ಟಿ ಆಗೋ ತನಕ ಅದಕ್ಕೆ ಹಿಟ್ಟು ಕೂಡಿಸ್ಕೋಬೇಕು. ಕೂಡಿಸ್ಕೊಂಡು ಗಟ್ಟಿಯಾಗಿ ಮಾಡಿ ಆಮೇಲೆ ಇದು ಗಸಗಸೆ ಇರುತ್ತಲ್ಲ, ಗಸಗಸೆ ಹಾಕೀವಿ. ಆಮೇಲೆ ಇವು 4 ಏಲಕ್ಕಿ ಸಣ್ಣಗೆ ಕುಟ್ಕೋಬೇಕು. ಕುಟ್ಕೊಂಡು ಏಲಕ್ಕಿ ಪುಡಿನೂ ಇದಕ್ಕೆ ಸೇರಿಸ್ಬೇಕು. ಎಣ್ಣೆ ಕಾಸ್ಕೋಬೇಕ್ರಿ. ಒಂದು ಪಾತ್ರೆ ಇಟ್ಟು ಎಣ್ಣೆ ಕಾಯಿಸಿ ಇದನ್ನು ಏಲಕ್ಕಿ ಸಣ್ಣಗೆ ಜಜ್ಕೋಬೇಕ್ರಿ. ಪುಡಿ ಮಾಡ್ಕೋಬೇಕ್ರಿ. ಅದನ್ನು ಕಾಳು ಇರಬಾರ್ದ್ರಿ, ಸಣ್ಣಗೆ ಪುಡಿ ಮಾಡ್ಕೋಬೇಕ್ರಿ. ಪುಡಿ ಮಾಡ್ಕೊಂಡು ಇದನ್ನು ಎಣ್ಣೆ ಕಾಸಕ್ಕೆ ಇಟ್ಟೇವ್ರಿ. ಕಾಯಿಲ್ರಿ ಅದು. ಸ್ವಲ್ಪ ಕೈಗಿರಿ ಎಣ್ಣೆಯಾರ ಹಚ್ಕೋಬೇಕ್ರಿ, ಇಲ್ಲಾಂದ್ರೆ ತುಪ್ಪ ಹಚ್ಕೋಬೇಕ್ರಿ. ಕೈಗಿರಿ ತುಪ್ಪಾರ ಹಚ್ಕೋಬೇಕ್ರಿ, ಇಲ್ಲಾಂದ್ರೆ ಎಣ್ಣೆ ಹಚ್ಕೋಬೇಕ್ರಿ. ಸ್ವಲ್ಪ ಸಣ್ಣದೊಂದು ಉಳ್ಳಿ ತೊಗೋಬೇಕ್ರಿ. ಉಳ್ಳಿ ತೊಗೊಂಡು ಅದನ್ನೇನು ಮಾಡ್ಬೇಕ್ರಿ, ಅಂಗೈಯಾಗಿ ಇಟ್ಟು ಈಗ ನಾವು ವಡೆ ಬಡಿತೇವಲ್ಲ ಹಂಗೆ ಸ್ವಲ್ಪ ಅಗಲಕ್ಕೆ ಮಾಡ್ಕೋಬೇಕ್ರಿ. ಸ್ವಲ್ಪ ನಡುವಂತ ಹೋಲ್ ಮಾಡ್ಬೇಕ್ರಿ. ಗುಂಡಗೆ ಮಾಡ್ಕೊಂಡ್ರಿ ಹೋಲ್ ಮಾಡ್ಕೋಬೇಕ್ರಿ. ಹೋಲ್ ಮಾಡ್ಕೊಂಡು ಎಣ್ಣೆ ಒಳಗೆ ಬಿಡ್ಬೇಕು. ಈ ಥರ ಮಾಡಿ ಅದನ್ನು ಎಣ್ಣೆ ಒಳಗೆ ಬಿಡ್ಬೇಕು. ಎಣ್ಣೆ ಒಳಗೆ ನಿಧಾನ ಬಾಳಿಗೆ ಒಳಗೆ ಎಷ್ಟು ಹಿಡಿಸ್ತಾವಲ್ರಿ ಅಷ್ಟು ಹಾಕೋದ್ರಿ. ನೋಡಿ ಹೋಲ್ ಮಾಡ್ಕೋಬೇಕ್ರಿ. ಅದನ್ನು ಕಲಿಸ್ಕೋಬೇಕು. ಮತ್ತು ಅಂಗೈಗೆ ಹಚ್ಕೋಬೇಕ್ರಿ ಎಣ್ಣೆ. ಒಂದು ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಚ್ಕೋಬೇಕ್ರಿ. ಇಲ್ಲಾಂದ್ರೆ ತುಪ್ಪ ಇರಲಿಲ್ಲ ಅಂದ್ರೆ ಅಕಸ್ಮಾತ್ ಅಂಗೈಗೆ ಒಂದು ಸ್ವಲ್ಪ ಇದನ್ನು ಎಣ್ಣೆ ಹಚ್ಕೋಬೇಕ್ರಿ. ಹಚ್ಕೋಲಿಲ್ಲ ಅಂದ್ರೆ ಬಿಡೋದಿಲ್ರಿ. ಅಂಗೈಗೆ ಬುಡಕ್ಕೆ ಹಚ್ಕೋಬೇಕ್ರಿ, ಇಲ್ಲಾಂದ್ರೆ ಬಿಡೋದಿಲ್ರಿ. ಬುಡಕ್ಕೆ ಅಂಗೈ ಬುಡಕ್ಕೆ ರೀ ನಾವೇನು ಗುಂಡಿಗೆ ಇಟ್ಕೊಂಡವಲ್ರಿ ಅದ್ರ ಬುಡಕ್ಕೆ ಹಚ್ಕೊಂಡು ಹೋಲ್ ಮಾಡಿ ಗೋಲ್ ಮಾಡಿ ಈಗ ವಡೆ ಮಾಡಿ ಬಿಡ್ತೇವಲ್ರಿ, ಹಂಗೆ ಮಾಡಿ ಬಿಡೋದ್ರಿ. ಸಣ್ಣ ಉರಿ ಇಡೋದ್ರಿ. ಸಣ್ಣ ಉರಿ ಇಟ್ಟರಿ ಬಿಡೋದ್ರಿ. ಇಲ್ಲ ಅಂಗೈಗೆ ರೀ ಹಚ್ಕೋಬೇಕ್ರಿ ಎಣ್ಣೆ ರೀ. ಇಲ್ಲ ಅಂಗೈಗೆಲ್ಲ ಹತ್ತಿ ಬಿಡ್ತತ್ರಿ ಅಂಗೈಗೆ. ಅದಕ್ಕೆ ಏನು ಮಾಡ್ಬೇಕ್ರಿ, ಅದನ್ನು ಅಂಗೈಗೆ ಎಣ್ಣೆ ಹಚ್ಕೋಬೇಕ್ರಿ. ಮತ್ತು ಒಂದು ಸಣ್ಣದೊಂದು ಇಷ್ಟ
ಗುಂಡಂದು ಹೋಲ್ ತೊಗೋಬೇಕ್ರಿ. ಈ ಥರ ಗರಿ ಗರಿಯಾಗಿ ಕರಿಬೇಕು. ಕರೆದು ಬಾಳೆಹಣ್ಣಿನ ಗಾರ್ಗಿ